ಮಹಾಲಯ ಅಮಾವಾಸ್ಯೆ ದೇವಸ್ಥಾನವನ್ನ ಸ್ವಚ್ಛಗೊಳಿಸಬೇಕು, ಪೂಜೆ ಮಾಡಬೇಕು ಅಂತ ದೇವಸ್ಥಾನದ ಬಾಗಿಲು ತೆರೆದ ಅರ್ಚಕರಿಗೆ ಅಚ್ಚರಿ ಕಾದಿತ್ತು. ವಿನಾಯಕನಿಗೆ ಚಪ್ಪಲಿ ಹಾಕಿದ್ರು. ಅಷ್ಟಕ್ಕೂ ವಿಘ್ನ ನಿವಾರಕನಿಗೆ ಚಪ್ಪಲಿ ಹಾಕಿದ್ದಾದ್ರು ಯಾರು? ಆ ಸಿಸಿ ಕ್ಯಾಮೆರಾದಲ್ಲಿ ಕಂಡಿದ್ದಾದ್ರು ಏನು? ಆ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ನೋಡಿ. ದೇಶದ ಮೂಲೆ ಮೂಲೆಯಲ್ಲೂ ಎಲ್ಲೆಲ್ಲೂ ಸಡಗರ, ಎಲ್ಲೆಲ್ಲೂ ಅಬ್ಬರ, ಬೀದಿ ಬೀದಿಯಲ್ಲೂ ವಿನಾಯಕನದ್ದೇ ಜಪ, ಗಣೇಶನದ್ದೇ ಆರ್ಭಟ. ಮೆರವಣಿಗೆ ಮಾಡೋದೇನು, ವಿನಾಯಕನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸಂಭ್ರಮಿಸೋದೇನು. ಯುವಕರಂತೂ ತುಂಬಾನೇ ಪ್ರೀತಿಯಿಂದ ಗಣೇಶ ಹಬ್ಬ ಮಾಡಿದ್ರು. ವಿಘ್ನ ನಿವಾರಕನಿಗೆ ಜೈಕಾರ ಹಾಕಿದ್ರು. ಈಗಲೂ ಕೂಡ ಅಲ್ಲಲ್ಲಿ ವಿನಾಯಕನ ಕೂರಿಸಿ ಹಬ್ಬ ಮಾಡುತ್ತಿದ್ದಾರೆ. ಆದರೆ ಇಲ್ಲಿ ವಿನಾಯಕನಿಗೆ ಅವಮಾನ ಮಾಡಲಾಗಿದೆ. ವಿಘ್ನ ನಿವಾರಕನಿಗೆ ಚಪ್ಪಲಿ ಹಾರ ಹಾಕಿದ್ದಾರೆ. ವಿನಾಯಕನ ಮೂರ್ತಿಗೆ ಹೂವು ಹಾಕಿ ಪೂಜೆ ಮಾಡಲಾಗಿತ್ತು. ವಿನಾಯಕನ ದರ್ಶನವನ್ನೂ ಭಕ್ತರು ಪಡೆದು ವಾಪಸ್ಸಾಗಿದ್ರು. ಮರುದಿನ ಬಂದು ನೋಡುವಷ್ಟರಲ್ಲಿ ಎಂತಹ ನೀಚ ಕೆಲಸ ಮಾಡಿಬಿಟ್ಟಿದ್ದಾರೆ ನೋಡಿ. ವಿನಾಯಕನ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದ್ದಾರೆ. ಎರಡು ಚಪ್ಪಲಿ ಎತ್ಕೊಂಡು ಹಗ್ಗದಲ್ಲಿ ಚಪ್ಪಲಿಗಳನ್ನ ಕಟ್ಟಿದ್ದಾರೆ. ಆ ಚಪ್ಪಲಿಯನ್ನ ಗಣೇಶನ ಮೂರ್ತಿಗೆ ಹಾರದ ರೀತಿ ಹಾಕಿದ್ದಾರೆ. ಇಂತಹ ಮಣ್ಣು ತಿನ್ನೋ ಕೆಲಸವನ್ನ ನೋಡಿ ಎಲ್ಲರೂ ಅಚ್ಚರಿಯಾಗಿತ್ತು. ತಕ್ಷಣ ವಿಷಯ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಕೆ ಶುರುವಾಯಿತು. ಪ್ರತಿಭಟನೆಗಳು ನಡೆಯಿತು. ಭಕ್ತರು ಆಕ್ರೋಶ, ಆವೇಶ, ರೋಷಾವೇಶ ಹೊರಹಾಕಿದ್ರು. ಬೆಳಗ್ಗೆ ಸುಮಾರು ಒಂದು 4 ಗಂಟೆ ಜಾವದಲ್ಲಿ ಇಲ್ಲಿ ನಮ್ಮ ವಿಶೇಷವಾದ ಗಣಪತಿ, ಪುರಸಭೆ ಗಣಪತಿ ಅಂತಂದ್ರೆ ಇಡೀ ಬೇಲೂರು ಪ್ರಸಿದ್ಧ ಗಣಪತಿ ಇದು. ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ. ಇವರನ್ನ ಹಿಡಿಯಂತ ಕೆಲಸ ಆಗ್ಬೇಕು, ಮತ್ತೆ ಕೋಮು ಗಲಭೆಗೆ ಸೃಷ್ಟಿಯಾಗಂತ ಕೆಲಸ ಮಾಡ್ತಿದ್ದಾರೆ. ಇವರನ್ನ ಹಿಡಿಯಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ. ಹಾಸನದ ಬೇಲೂರಿನ ಪುರಸಭೆಯ ಆವರಣ. ಆ ಆವರಣದ ಪಕ್ಕದಲ್ಲೇ ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯವಿದೆ. ಈ ದೇಗುಲಕ್ಕೆ ಬಂದಿರೋ ಕಿಡಿಗೇಡಿ ಬೇಕು ಅಂತಲೇ ನೀಚ ಕೆಲಸ ಮಾಡಿದ್ದಾರೆ. ಬೇಕು ಅಂತಲೇ ವಿನಾಯಕನಿಗೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಲಾಗಿದೆ ಅಂತ ಭಕ್ತರು ಸಿಡಿದೇಳ್ತಾರೆ. ಪೊಲೀಸರಿಗೂ ಮಾಹಿತಿ ಸಿಗುತ್ತೆ. ತಕ್ಷಣ ಪೊಲೀಸರು ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡ್ತಾರೆ. ಆಗ ಸಿಸಿ ಕ್ಯಾಮೆರಾದಲ್ಲಿ ಕಿಡಿಗೇಡಿಯ ಕೃತ್ಯ ಸೆರೆಯಾಗಿರೋದು ಸಿಕ್ಕಿದೆ. ಅದೊಬ್ಬಳು ಮಹಿಳೆ ಆ ಕಡೆ ಈ ಕಡೆ ಓಡಾಡುತ್ತಿದ್ದಾಳೆ. ತಲೆ ಮೇಲೆ ಬಟ್ಟೆ ಹಾಕೊಂಡು ಬೀದಿ ಬೀದಿ ಸುತ್ತುತ್ತಾಳೆ. ಥೇಟ್ ಕಳ್ಳಿ ರೀತಿ ಅಡ್ಡಾಡ್ತಾಳೆ. ಕೊನೆಗೆ ದೇಗುಲದ ಒಳಗೂ ಹೋಗ್ತಾಳೆ. ಹೀಗೆ ಒಳಗೆ ಹೋಗುವಾಗ ಕಾಲಿನಲ್ಲಿ ಚಪ್ಪಲಿ ಹಾಕ್ಕೊಂಡೇ ಹೋಗಿದ್ದಾಳೆ. ಆದ್ರೆ ವಾಪಸ್ ಬರುವಾಗ ಕಾಲಿನಲ್ಲಿದ್ದ ಚಪ್ಪಲಿ ಇರೋದಿಲ್ಲ. ಇಲ್ಲಿಗೆ ಓರ್ವ ಮಹಿಳೆಯೇ ದೇವಾಲಯಕ್ಕೆ ಎಂಟ್ರಿ ಕೊಟ್ಟು ಚಪ್ಪಲಿ ಹಾರ ಹಾಕಿರುವುದು ಕನ್ಫರ್ಮ್ ಆಗಿದೆ. ಇಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡಿರೋದು ಮಹಿಳೆ. ಆದ್ರೆ ಯಾಕಿಂಗ್ ಮಾಡಿದ್ಲು? ಈಕೆಯ ಹಿಂದೆ ಇರೋದು ಯಾರು? ಯಾವತ್ತೂ ಕೂಡ ಇಂತಹ ಕೆಲಸ ಆಗಿರಲಿಲ್ಲ. ಈಗ್ಯಾಕೆ ಹಿಂಗ್ ಮಾಡಿದ್ಲು ಅಂತ ಭಕ್ತರು ರೊಚ್ಚಿಗೇಳ್ತಾರೆ. ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದ ಮಹಿಳೆಗೆ ಶಾಪ ಹಾಕ್ತಾರೆ. ದೇಗುಲದ ಮುಂದೆ ಸ್ಥಳೀಯರು ಭಾರೀ ಪ್ರತಿಭಟನೆ ಮಾಡುತ್ತಾರೆ. ಘಟನೆಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸ್ತಾರೆ. ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ. ಪರಿಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ
ಏನು ಈ ಇದನ್ನು ಎಸಗಿರ್ತಕ್ಕಂಥ ಅಪಚಾರವನ್ನು ಎಸಗಿರ್ತಕ್ಕಂಥವರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು. ಭಗವಂತನಿಗೇನೆ ಚಪ್ಪಲಿ ಹಾರ ಹಾಕಿದ್ಮೇಲೆ ಅವರನ್ನು ಚಪ್ಪಲಿ ಹಾರವನ್ನು ಹಾಕಿ ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಂದೇಶವನ್ನು ಪೊಲೀಸ್ ಇಲಾಖೆಯವರು ಇದನ್ನು ಒಪ್ಕೊಂಡಿದ್ದಾರೆ. ಕೆಲವು 2-3 ಗಂಟೆಗಳಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗಾಗಲೇ ಮಹಿಳೆ ಅಂತಕ್ಕಂಥದ್ದಾಗಿದೆ, ಮಹಿಳೆ ಅಪ್ಸೆಟೆಡ್ ಮಹಿಳೆ ಅಂತಕ್ಕಂಥದ್ದಾಗಿದೆ. ಆದರೆ ಅಪ್ಸೆಟೆಡ್ ಮಹಿಳೆ ಸಂಪೂರ್ಣ ಕವರ್ ಮಾಡ್ಕೊಂಡು ಬರ್ತಕ್ಕಂಥದ್ದಿಲ್ಲ. ಇಲ್ಲೊಂದು ಅನುಮಾನವೂ ಸಹ ಇದೆ. ಅವರು ಮಾಡಿರ್ತಕ್ಕಂಥದ್ದು ಯಾವ ಮಹಿಳೆ ಮಾಡಿದ್ದಾರೆ ಅವ್ರನ್ನ ಪರಿಪೂರ್ಣವಾದ ಚಿತ್ರಣ ಬೇಕು. ಅದನ್ನು ಸಾರ್ವಜನಿಕರಿಗೆ LED ಮುಖಾಂತರ ತೋರಿಸ್ಬೇಕು. ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥ ಫೂಟೇಜನ್ನು ತೋರಿಸ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅವರು ಸಾರ್ವಜನಿಕವಾಗಿ ನಾನು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿರೋದು, ಯಾವ ಬಲವಂತಕ್ಕೋಸ್ಕರ ಮಾಡಿರೋದು, ಇದರಿಂದ ಯಾವ ಕೈವಾಡ ಇದೆ. ಗಣೇಶ ಉತ್ಸವ ವಿನಾಯಕ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ವೇಳೆ ಮಂಡ್ಯದಲ್ಲಿ ಗಲಭೆ ನಡೆದಿರೋದು ನಿಮಗೆ ಈಗಾಗಲೇ ಗೊತ್ತಿದೆ. ಹೀಗಾಗಿ ಪೊಲೀಸರು ಎಲ್ಲೇ ಗಣೇಶ ವಿಸರ್ಜನೆ ಮಾಡುವ ಕಾರ್ಯಕ್ರಮವಿದ್ರೂ ಫುಲ್ ಅಲರ್ಟ್ ಆಗಿರುತ್ತಾರೆ. ಆದರೆ ಬೇಲೂರಿನಲ್ಲಿ ಮಹಿಳೆಯೊಬ್ಬಳು ಗಣಪನ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಅಪಮಾನ ಮಾಡಿದ್ದಾಳೆ. ಇದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇಷ್ಟೇ ಯಾಕೆ, ಸ್ಥಳಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಹಾಗೂ ಬೇಲೂರು ಶಾಸಕ HK ಸುರೇಶ್ ಆಗಮಿಸಿ ಆಕ್ರೋಶ ಹೊರಹಾಕಿದ್ರು. ನಮ್ಮ ಹಿಂದೂ ಸಮಾಜವನ್ನು ಕೆರಳಿಸೋ ರೀತಿಯಲ್ಲಿ, ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ಖಂಡಿಸ್ತೇವೆ. ಇದರ ಸಮಗ್ರ ತನಿಖೆ ಆಗಬೇಕು. ಯಾಕೆಂದರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ, ಇಂಥದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು. ಅದಕ್ಕಾಗಿ ತಕ್ಷಣ ಸಬೂ ಬೀಳದೆ, ಕತೆ ಕಟ್ಟದೆ ಕ್ರಿಯಾನ್ಮುಖರಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸದ್ಯ 8 ತಂಡಗಳು ಮಹಿಳೆ ಹಿಂದೆ ಬಿದ್ದಿದ್ವು. ನಾನ್ ಸ್ಟಾಪ್ ತನಿಖೆ ಮಾಡಿದ್ವು. ಈ ವೇಳೆ ಸಿಸಿ ಕ್ಯಾಮೆರಾದಲ್ಲಿರೋ ಈ ಮಹಿಳೆ ಹಾಸನದ ಗುಡ್ಡೇನಹಳ್ಳಿ ಬಳಿ ಇರೋ ಮಾಹಿತಿ ಸಿಗುತ್ತೆ. ತಕ್ಷಣ ಪೊಲೀಸರು ಗುಡ್ಡೇನಹಳ್ಳಿಗೆ ಹೋಗಿ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಆಕೆ ಲೀಲಮ್ಮ ಅನ್ನೋದು ಗೊತ್ತಾಗುತ್ತೆ. 45 ವರ್ಷ ವಯಸ್ಸಿನ ಲೀಲಮ್ಮ ಮೂಲತಃ ಹಾಸನದ ವಿಜಯನಗರ ಮೂಲದವರು. ಸದ್ಯಕ್ಕೆ ಲೀಲಮ್ಮ ಮಾನಸಿಕ ಸ್ಥಿಮಿತ ಅಷ್ಟಾಗಿಲ್ಲ ಎಂದು ತಿಳಿದು ಬಂದಿದೆ. ತಪ್ಪು ಇಟ್ಕೊಂಡು ಸಲುವಾಗಿ ನಾವು ಎಫ್ಐಆರ್ ದಾಖಲಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಇವತ್ತು ಬೆಳಿಗ್ಗೆ ನಾವು ಶುರು ಮಾಡಿದ್ವಿ. ಆ ಸಂಬಂಧಪಟ್ಟಂಗೆ ನಮಗೆ ನಾವು ಒಂದು 8 ತಂಡವನ್ನು ನಾವು ರಚನೆ ಮಾಡಿ ಹಲವಾರು ಕಡೆ ನಾವು ತನಿಖೆಯನ್ನು ಮಾಡಿಸ್ತೀವಿ. ಅದರಲ್ಲಿ ನಮಗೆ ಬಂದಿರೋ ಮಾಹಿತಿ ಅಂದರೆ ತನಿಖೆಯಲ್ಲಿ ಏನೇನು ಕಂಡು ಬರ್ತದೆ ಅಂತ ಆದಮೇಲೆ ನಾವು ತನಿಖೆಯನ್ನು ಮಾಡುವಾಗ ನಿನ್ನ ಸಾಯಂಕಾಲ ಸುಮಾರು 8:30 ಸಮಯದಲ್ಲಿ ಏನು ನಮಗೆ ಪ್ರಮುಖ ಆರೋಪಿಯಾದ ಲೀಲಮ್ಮ ಅಂತ ನಾವು ಏನು ವಶಕ್ಕೆ ತಗೊಳ್ತೀವಿ, ಅವರು ಸುಮಾರು 8:30 ಸಮಯದಲ್ಲಿ ಹಾಸನ ಬಿಟ್ಟು ಗಾಡಿಯಲ್ಲಿ ಚಿಕ್ಕಮಂಗ್ಳೂರು ತನಕ ಹೋಗಿದ್ರು. ವಾಪಸ್ ಬೇರು ಬಂದು ಸುಮಾರು 1 ಗಂಟೆ ಸಮಯದಲ್ಲಿ ಒಂದು 12 ಗಂಟೆ ಸಮಯದಲ್ಲಿ ಇಳಿದು ಮತ್ತೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಮತ್ತೆ ಬಂದು ರೆಸ್ಟ್ ಮಾಡಿ ತಿರುಗಿ ವಾಪಸ್ ಬಂದಿದ್ದಾರೆ. ಇದೆಲ್ಲ ನಮಗೆ CCTV ಕ್ಯಾಮೆರಾ ದೃಶ್ಯದಲ್ಲಿ ನಮಗೆ ಸ್ಪಷ್ಟ ಆಗಿದೆ. ಗಣಪತಿಗೆ ಚಪ್ಪಲಿ ಹಾರ ಹಾಕಿ ಅಪಮಾನ ಮಾಡಲಾಗಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನೇರವಾಗಿ ಸಿಎಂ ಮೇಲೆ ಸವಾರಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ನಿತ್ಯ ಈ ರೀತಿ ಘಟನೆ ನಡೆಯುತ್ತಿದೆ. ಮದ್ದೂರು, ಚಾಮುಂಡೇಶ್ವರಿ ಆಯ್ತು, ಈಗ ಗಣೇಶನ ಸರದಿ. ಅರಾಜಕತೆ ಸೃಷ್ಟಿಯಾಗಿದೆ, ಕಾನೂನು ಸುವ್ಯವಸ್ಥೆ ಕೇಳೋರಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಾಸನದಲ್ಲಿ ಇವತ್ತು ಗಣಪತಿಗೆ ಚಪ್ಪಲಿ ಹಾರ ಹಾಕಿರುವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ಆ ಎಚ್ಚರಿಕೆಯನ್ನು ನೀವು ತಗೊಂಡಿಲ್ಲ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯದ ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್, ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಿದ್ದಾರೆ ಯಾಕೆ? ನಮ್ಮ ಚಾಮರಾಜಪೇಟೆಯಲ್ಲಿ ಹಸುರ್ಕೆ ಅಚ್ಚಲು ಕೊಯ್ದವರು ಮಾನಸಿಕ ಅಸ್ವಸ್ಥೆ, ಧರ್ಮಸ್ಥಳದಲ್ಲಿ ಓದೋನು ಅವನು ತಲೆಬುರುಡೆ ತಗೊಂಡವನು ಅವನು ಮಾನಸಿಕ ಅಸ್ವಸ್ಥೆ. ಎಲ್ಲ ಅವ್ರು ಹೇಳೋಕ್ಕೆ ಮುಂಚೆನೇ ಪೊಲೀಸರು ಉತ್ಪತ್ತಿ ಮಾಡ್ತಾರೆ. ಸರ್ಕಾರ ಹೇಳ್ಬಿಟ್ಟಿರ್ತದೆ ಯಾರ್ಯಾರು ಸಿಕ್ಕಾಕಂತಾರೆ ಅವರೆಲ್ಲ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ಬಿಡಿ ಅಂತ. ಅದು ಬ್ರ್ಯಾಂಡ್ ಔಟ್ ಇದೆ. ಸದ್ಯ ಮಹಿಳೆಯನ್ನ ವಶಕ್ಕೆ ಪಡೆದಿರೋ ಪೊಲೀಸರು ಮತ್ತಷ್ಟು ತನಿಖೆ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಅರ್ಚಕರು ವಿನಾಯಕನ ಮೂರ್ತಿ ಶುದ್ಧೀಕರಿಸಿ ಪೂಜೆ ನಡೆಸಿ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.